ಹಾಯ್, ಎಲ್ಲರಿಗೂ ನಮಸ್ಕಾರ. ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂದರೆ ಎಣ್ಣೆ ಬದನೆಕಾಯಿ ಗ್ರೇವಿ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಫಸ್ಟು ಬದನೆಕಾಯಿ 1 kg ಇದೆ. ಆಮೇಲೆ ಮಿಕ್ಸಿಗೆ ಬಂದುಬಿಟ್ಟು ಕೊಬ್ಬರಿ, ಕಸ್ತೂರಿ ಮೇಥಿ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ, 1-2 ಸ್ಪೂನ್ ಧನಿಯಾ, ಶುಂಠಿ ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಮತ್ತು ಇದು ಅರಿಶಿನ, ಸ್ವಲ್ಪ ಕೊತ್ತಂಬರಿ ಪುದೀನ, 1 ಟೊಮೊಟೊ, ಮತ್ತು ಇದು ಗರಂ ಮಸಾಲೆಗೆ ಬಂದು ಇದು ಸೋಂಪು ಒಂದು ಅರ್ಧ ಚಮಚ ಕಾಳುಮೆಣಸು, 5-6 ಲವಂಗ, 2 ಏಲಕ್ಕಿ, 1-2 ಪೀಸ್ ಚಕ್ಕೆ, 1 ಇಂಚಷ್ಟು ಇಷ್ಟು ಬೇಕು. ಮತ್ತು ಆಯಿಲು. ಇವಾಗ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಎಲ್ಲ ಹುರ್ಕೊಳ್ಳೋಣ. 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇವಾಗ ಚಕ್ಕೆ ಹಾಕ್ತಾಯಿದ್ದೀನಿ, ಲವಂಗ 2, ಏಲಕ್ಕಿ 2 ಹಾಕಿದ್ದೀನಿ, ಮತ್ತು ಲವಂಗ ಹಾಕ್ತಾಯಿದ್ದೀನಿ, ಕಾಳುಮೆಣಸು, ಅದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಇದೀನಲ್ಲ ಅದು ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ತಾರೆ. ಎಲ್ಲ ಹುರ್ಕೊಳ್ಳೋಣ ಸ್ವಲ್ಪ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಮಧ್ಯಮದ ಕೈ ಹಾಕ್ಕೊಂಡೆ ಹುರ್ಕೊಳ್ಳೋಣ. ಇವಾಗ ಬಾದಾಮಿ ಗೋಡಂಬಿ ಇಟ್ಕೊಂಡಿದ್ವಲ್ಲ, 10 ಗೋಡಂಬಿ 10 ಬಾದಾಮಿ ಅದು ಹಾಕ್ತಾಯಿದ್ದೀವಿ. ಇದು ಗೋಡಂಬಿ ಬಾದಾಮಿ ಬಂದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀವಿ. ಇವಾಗ ಅದ್ರ ಜೊತೆಗೆ ಧನಿಯಾ 2 ಸ್ಪೂನು, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ಇವಾಗ ಕೊಬ್ಬರಿ ಇಟ್ಟಿದ್ದೆಲ್ಲ ಅದು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇವಾಗ ಜೊತೆಗೆ ಸೋಂಪು ಇಟ್ಟಿದ್ದೆಲ್ಲ ಸೋಂಪು ಹಾಕ್ತಾಯಿದ್ದೀನಿ. ಇಷ್ಟು ಒಂದು ರೌಂಡ್ ಹೊಡ್ಸ್ಕೊಂಡ್ಬಿಡ. ಈರುಳ್ಳಿ ಬೆಳ್ಳುಳ್ಳಿ ತಂದಿದೆ, ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಕೊಬ್ಬರಿ ಸ್ವಲ್ಪ ತರಿ ರುಬ್ಕೊಂಡಿದ್ದೀನಿ. ಇಷ್ಟು ಹಾಕಿದ್ದೀನಲ್ಲ, ಈ ಜೊತೆಗೆ ಸ್ವಲ್ಪ ಅರಿಶಿನ,
ಅರಿಶಿನ ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಇಟ್ಟಿದ್ದೀನಲ್ಲ ಇದು ಟೊಮೊಟೊ ಎಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಲ್ಲ ರುಬ್ಬಿ ನೈಸಾಗಿ ರುಬ್ಕೊಂಬಂದಿದ್ದೀನಿ. ಈ ಮಸಾಲೆನ ಬದನೆಕಾಯಿಗೆ ತುಂಬ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಒರೆಸ್ಬಿಟ್ಟು ತಂದಿದ್ದೀನಿ. ಕಟ್ ಮಾಡಿಬಿಟ್ಟು ಹಿಂಗೆ ಕಟ್ ಮಾಡಿ ಎಲ್ಲ ನೋಡಿಕೊಂಡು ಎಲ್ಲ ಇಟ್ಕೊಂಬಿಡೋಣ. ಫಸ್ಟು ಎಳೆ ಬದನೆಕಾಯಿ ಈ ಎಣ್ಗಾಯಿ ಪಲ್ಯಕ್ಕೆ ಈ ಥರ ಎಳೆವಾದರೆ ಚೆನ್ನಾಗಾಗ್ತವೆ. ತೊಟ್ಟೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಮುಂದೆ ಒಂಚೂರು ಬಿಟ್ಟಿದ್ದೀನಿ. ಎಣ್ಗಾಯಿ ಪಲ್ಯಕ್ಕೆ ಕಡ್ಡಿ ಇದ್ರೇ ಚೆನ್ನಾಗಿರೋದು. ಕಟ್ ಮಾಡಿ ಹಿಂಗೆಲ್ಲ ಫುಲ್ ಚೆಕ್ ಮಾಡಿ ಇವಾಗ ಇದಕ್ಕೆ ಮಸಾಲೆ ಹಚ್ಕೊಳ್ಳೋಣ. ಎಷ್ಟು ಫುಲ್ ಇಡ್ಸುತ್ತೋ ಅಷ್ಟು ಹಚ್ಚ. ಉಪ್ಪೆಲ್ಲ ಹಾಕಿದ್ದೀವಲ್ಲ, ಹಿಂಗೆ ಇದರಲ್ಲಿ ಹಿಂಗೆ ಹಾಕಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಹುರ್ಗಡ್ಲೆ ಎಲ್ಲ ಮಿಕ್ಸ್ ಮಾಡ್ಕೋತಾರೆ, ನಾನೇನು ಹಾಕಿಲ್ಲ. ಕೋಟಿಂಗ್ ಬರೋಕ್ಕೆ ಅದೇ ಬಾದಾಮಿ ಸ್ವಲ್ಪ ಗೋಡಂಬಿ ಇದೆಯಲ್ಲ, ಅದೇ ಕೋಟಿಂಗ್ ಬರುತ್ತೆ ಅನ್ಸುತ್ತೆ, ಅದೇ ಯೂಸ್ ಮಾಡಿದ್ದೀನಿ. ಮತ್ತೆ ಎಲ್ಲ ಹಾಕಿದ್ರೆ ಒಂಥರ ಮಡ್ಡಿ ಥರ ಆಗಿಬಿಡತ್ತೆ. ಇದೇ ಥರ ಎಲ್ಲನೂ ತುಂಬಿಸ್ಬಿಡೋಣ. ಕಡೆಗೆ ಎಣ್ಣೆ ಆ ಕಡೆ ಬರ. ಈ ಎಣ್ಣೆಗೆ ಗ್ರೇವಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಒಂದು 50 ಗ್ರಾಮ್ ಅಷ್ಟು ಹಾಕ್ತಾಯಿದ್ದೀನಿ ಆಯಿಲ್. ಇವಾಗ ಬದನೆಕಾಯಿಗೆಲ್ಲ ಮಸಾಲೆ ತುಂಬ್ಕೊಂಬಂದಿದ್ದೀನಿ. ಈ ಥರ ತುಂಬ್ಕೊಂಬಂದಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ ಇದ್ರಲ್ಲಿ. ಸಣ್ಣ ಉರಿಲೇ ಫ್ರೈ ಆಗಲಿ. ಇದು ಹಿಂಗೆ ಒಂದು 2 ನಿಮಿಷ ಇರಲಿ. ಹಿಂಗೆ ತಿನ್ಸೋಣ. ಈ ಮಸಾಲೆ ಬೆಂದಿರುತ್ತೆ, ತಿರುಗಿಸ್ರೆ ಎಲ್ಲ ಮಸಾಲೆ ಎಲ್ಲ ಬಿಟ್ಬಿಡುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇದು ಚೆನ್ನಾಗಿ ಕುಕ್ ಆಗಬೇಕು. ಇವಾಗ ಇಷ್ಟು ಕುಕ್ಕಾಗಿದೆ. ಇದು ಎತ್ತಿ ಶಿಫ್ಟ್ ಮಾಡ್ಕೊಬಿಡೋಣ ಸ್ವಲ್ಪ. ಇದ್ರ ಜೊತೆ ಮಸಾಲೆ ಹಾಕಿ ಬೇಯಿಸ್ರೆ ಇದೆಲ್ಲ ನುಣ್ಣಗಾಗ್ಬಿಡುತ್ತೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇದು. ಏನಂದರೆ ಈ ಎಣ್ಗಾಯಿ ಗ್ರೇವಿಗೆ ಸಣ್ಣ ಬದನೆಕಾಯಿ ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ. ಇವಾಗಿದೆ ಇಲ್ಲಿಗೆ ಸ್ವಲ್ಪ ಕಸ್ತೂರಿ ಮೆಂತಿ ಸ್ವಲ್ಪ ಹಾಕ್ಕೋತೀನಿ. ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಈಗ ಉಳಿದಿತ್ತಲ್ಲ ಬದನೆಕಾಯಿ ಹಾಕಿ, ಆ ಬದನೆಕಾಯಿ ಮಸಾಲೆ ಮಿಕ್ಕಿರೋದು ಈ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಡೋಣ. ಹಾಕಿ ನೀರು ಸೇರಿಸಿ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಬಿಟ್ಟು,
ಫ್ರೈ ಮಾಡ್ಕೊಂಡ್ಬಿಟ್ಟು ಬದನೇಕಾಯಿ ಅದರಲ್ಲೇ ಮಸಾಲೆ ಹಾಕ್ಬಿಡ್ಬೋದು. ಆದರೆ ಬದನೇಕಾಯಿ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಬದನೇಕಾಯಿ ತೆಗೆದ್ಬಿಟ್ಟು ಮಸಾಲೆ ಬೇಯಿಸ್ಕೊಂಡು ಆಮೇಲೆ ಬದನೇಕಾಯಿ ಹಾಕೋತೀನಿ. ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಎಷ್ಟು ನೀರು ಬೇಕಷ್ಟು ಸೇರಿಸೋಣ. ನೀರು ಸೇರಿಸ್ತಾ ಇದ್ದೀನಿ. ಇವಾಗ ಈ ಮಸಾಲೆ ಚೆನ್ನಾಗಿ ಕುದ್ದು ಎಣ್ಣೆ ಸಪ್ರೇಟ್ ಆಗಬೇಕು. ಚೆನ್ನಾಗಿ ಮಸಾಲೆ ಕುದಿಸ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಎಷ್ಟು ಹಾಕೋದು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋದು. ಅವಾಗ ಸ್ವಲ್ಪ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಬೇಕು. ಇವಾಗ ಒಂದಿಷ್ಟು ಹಾಕ್ಬೇಕು. ಇವಾಗ ಕುದೀಲಿ, ಮುಚ್ಚಿಬಿಡಲ್ಲ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಇವಾಗ ಇದು ಕುದ್ದಿದೆ ನೋಡೋಣ. ಎಣ್ಣೆ ಎಲ್ಲ ಬಿಟ್ಟಿದೆ. ವಾವ್, ಚೆನ್ನಾಗಿ ಆಯಿಲೆಲ್ಲ ಬಿಟ್ಟಿದೆ. ಈ ಸ್ಟೇಜಲ್ಲಿ ಬದನೇಕಾಯಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಅದು ಹಾಕ್ಬಿಡೋಣ. ಬದನೇಕಾಯಿ ಹಾಕೋಣ. ಇವಾಗ ಬದನೇಕಾಯಿ ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಕುದ್ರೆ ಸಾಕು. ಎಣ್ಗಾಯಿ ಕರಿ, ಗ್ರೇವಿ ಎಲ್ಲ ರೆಡಿ. ದೋಸೆಗೆ ಚೆನ್ನಾಗಿರುತ್ತೆ. ಮತ್ತು ಇದು ಮುದ್ದೆ, ರೈಸು ಇವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದ್ರ ಮಸಾಲೆ ಸೇರಿಸ್ಬಿಟ್ಟೆ. ಇದನ್ನೇನು ಇವಾಗ ಕದಲಿಸಬೇಡ. ಹಿಂಗೆ ಕುದೀಲಿ 1 ನಿಮಿಷ. ಆಯಿಲೆಲ್ಲ ಬಿಡ್ತಾ ಇದೆ. ಕುದೀಲಿ 1 ನಿಮಿಷ, 2 ನಿಮಿಷ ಕುದೀಲಿ. ಹಿಂಗೆ ಮುಚ್ಚಿಬಿಡೋಣ ಅಂತ. ತುಂಬ ಕಲಸೋದು ಬೇಡ, ಬೆಂದಿದೆ. ಹೀಗೆ ಇರಲಿ. ಸ್ವಲ್ಪ ಕಸ್ತೂರಿ ಮೆಥಿ ಇಟ್ಕೊಂಡಿದ್ದಲ್ಲ ಅದು ಹಾಕ್ಬಿಡೋಣ. ಸಾಕಿ, ಇವಾಗ ಆಫ್ ಮಾಡಿಬಿಡೋಣ. ಎಣ್ಣೆ ಬದನೇಕಾಯಿ ಗ್ರೇವಿ ರೆಡಿಯಾಗಿದೆ. ಈ ಜೊತೆಗೆ ಅನ್ನ ಮಾಡಿ ಮುದ್ದೆ ಮಾಡಿದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.